ನಮಸ್ಕಾರ ವೀಕ್ಷಕರೇ, ಆ ಒಂದು ಹೆಸರನ್ನ ಕೇಳಿದ್ರೆ ಅಪರಾಧ ಎಸಗಿದ ಆರೋಪಿಗಳು ಗಡಗಡ ನಡುಗೋದಂತೂ ಗ್ಯಾರಂಟಿ. ಯಾವುದೇ ಕೇಸ್ ಇರಲಿ, ಎಷ್ಟೇ ಪ್ರಭಾವ ಇರಲಿ, ಯಾರ ಒತ್ತಡಕ್ಕೂ ಮಣಿಯುವ ಮಾತೇ ಇಲ್ಲ. ಅವರ ಕೈಗೆ ಕೇಸು ಹೋಗಿದೆ ಅಂದ್ರೆ ಪಕ್ಕಾ ಕೇಸ್ ಅವರ ಕಡೆಗೇನೆ. ಘಟಾನುಘಟಿ ಪ್ರಭಾವಿ ರಾಜಕಾರಣಿಗಳಿಂದ ಹಿಡಿದು ಹಲವು ದೊಡ್ಡ ದೊಡ್ಡ ಕಂಪನಿಗಳಿಗೂ ಕೋರ್ಟ್ನಲ್ಲಿ ಹಿನ್ನಡೆ ಆಗುವಂತೆ ಮಾಡಿದ ಹಿರಿಯ ವಕೀಲರು. ಅವರು ಬೇರಾರು ಅಲ್ಲ, ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನ. ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವ ಅಪರಾಧಿಗಳಿಗೆ ಬೆವರಿಳಿಸುವ ಖಡಕ್ ವಕೀಲ. ಹಲವು ಬಾರಿ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಖ್ಯಾತಿಯನ್ನ ಪಡೆದಿರುವ ಪ್ರಸನ್ನ ಕುಮಾರ್. ವೀಕ್ಷಕರೇ, ಕರ್ತವ್ಯ ನಿಷ್ಠೆಗೆ ಮತ್ತೊಂದು ಹೆಸರು ಪ್ರಸನ್ನ ಕುಮಾರ್ ಅವರು ಅಂತಲೇ ಹೇಳ್ಬೋದು. ಅವರು ವಾದಿಸುವ ರೀತಿ, ಸಾಕ್ಷಿಗಳನ್ನ ಮುಂದಿಡುವ ರೀತಿ, ಹಾಗೆ ಅವರಿಗಿರುವಂತಹ ಕಾನೂನಿನ ಅರಿವು ಪ್ರತಿವಾದಿಗಳಿಗೆ ಕೋರ್ಟ್ನಲ್ಲಿ ದಂಗು ಬಡಿಸುವುದಂತೂ ಗ್ಯಾರಂಟಿ. ಅವರು ಈವರೆಗೆ ಹ್ಯಾಂಡಲ್ ಮಾಡಿದ ಕೆಲವೊಂದು ಮಹತ್ವದ ಕೇಸ್ಗಳ ಬಗ್ಗೆ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಭಾರಿ ಸದ್ದು ಮಾಡಿದ್ದ ಹೈಫೈ ಕೇಸ್ಗಳನ್ನೇ ಗೆಲ್ಲಿಸಿಕೊಟ್ಟಂತಹ ಖ್ಯಾತಿಯು ಕೂಡ ಪ್ರಸನ್ನ ಕುಮಾರ್ ಅವರದ್ದಾಗಿದೆ. ಅದರಲ್ಲೂ ಸರ್ಕಾರಿ ಅಭಿಯೋಜಕರಾಗಿ ಅವರ ಕೊಡುಗೆ ಅತ್ಯಮೂಲ್ಯ. ಕರ್ತವ್ಯ ನಿಷ್ಠೆ ಪಾಲನೆ ಮಾಡುವ ವಕೀಲರಾಗಿ ಗುರುತಿಸಿಕೊಂಡಿದ್ದಾರೆ. ವಕೀಲಿ ವೃತ್ತಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸನ್ನ ಕುಮಾರ್ ಅಂದ್ರೆ ಅವರ ಹೆಸರಿಗೆ ಒಂದು ಗತ್ತಿದೆ, ಖ್ಯಾತಿ ಇದೆ, ಜೊತೆಗೆ ಅಪಾರವಾದ ಗೌರವವೂ ಇದೆ. ಇದೆಲ್ಲದಕ್ಕೂ ಕಾರಣ ಆಗಿದ್ದು ಅವರು ಸತತವಾಗಿ ನ್ಯಾಯದ ಪರವಾಗಿ ನಿಂತು ಯಾರ ಪ್ರಭಾವಕ್ಕೂ ಒಳಗಾಗದೆ, ಯಾವುದೇ ಹಣದ ಆಮಿಷಕ್ಕೂ ಬಗ್ಗದೆ ಸತ್ಯದ ಪರವಾಗಿ ಹೋರಾಡಿದ್ದೇ ಅವರಿಗೆ ಇಷ್ಟೊಂದು ಖ್ಯಾತಿಯನ್ನ ತಂದುಕೊಟ್ಟಿದೆ. ಸದ್ಯ ನಟ ದರ್ಶನ್ ಅವರು ಒಳಗೊಂಡಿರುವ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸರ್ಕಾರಿ ವಕೀಲರಾಗಿ ನೇಮಕಗೊಂಡಿರುವುದು ಇದೇ ಪ್ರಸನ್ನ ಕುಮಾರ್ ಅವರು. ಆ ಮೂಲಕ ಮತ್ತೆ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಸೆಲೆಬ್ರಿಟಿ ಕೇಸ್ ಆಗಿರುವ ಕಾರಣದಿಂದಾಗಿ ಪ್ರಸನ್ನ ಕುಮಾರ್ ಅವರನ್ನ ಇಲ್ಲಿ ಸರ್ಕಾರ ಆಯ್ಕೆ ಮಾಡಿದೆ. ಆದ್ರೆ ವೀಕ್ಷಕರೇ, ಸುಲಭವಾಗಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬಹುದಾದಂತಹ ಈ ಒಂದು ಕೇಸ್ಗೆ ಪ್ರಸನ್ನ ಕುಮಾರ್ ಅವರಂತಹ ಘಟಾನುಘಟಿ ವಕೀಲರನ್ನ ನೇಮಿಸುವ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಇದಕ್ಕಿಂತಲೂ ಕಠಿಣವಾದಂತಹ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದಂತವರು ಇದೇ ಪ್ರಸನ್ನ ಕುಮಾರ್ ಅವರು. ಹಾಗಾದ್ರೆ ಈ ಪ್ರಸನ್ನ ಕುಮಾರ್ ಯಾರು? ಅವರು ಈ ಹಿಂದೆ ಹ್ಯಾಂಡಲ್ ಮಾಡಿದ ಪ್ರಭಾವಿಗಳ ಕೇಸ್ಗಳು ಯಾವುವು? ಎಷ್ಟು ಜನ ಪ್ರಭಾವಿಗಳಿಗೆ ಈ ಪ್ರಸನ್ನ ಕುಮಾರ್ ಅವರು ಮಣ್ಣು ಮುಕ್ಕಿಸಿದ್ದಾರೆ? ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರನ್ನ ಬದಲಾಯಿಸಬೇಕು ಅನ್ನೋ ಒತ್ತಡ ಕೇಳಿ ಬರ್ತಿರೋದು ಯಾಕೆ? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಸರ್ಕಾರದ ಪರವಾಗಿ ಕೆಲಸವನ್ನ ಮಾಡಿದ ಪ್ರಸನ್ನ ಕುಮಾರ್ ಅವರ ಸೇವೆಗೆ ನೀವು ಸಹ ಮೆಚ್ಚುಗೆಯನ್ನ ಸೂಚಿಸಿ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಿ ಪ್ರಸನ್ನ ಕುಮಾರ್ ಅವರು ಜನಿಸಿದ್ದು 1979 ಮೇ 2ರಂದು ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನಲ್ಲಿ BA LLB ಪದವಿಯನ್ನು ಪಡೆದುಕೊಳ್ತಾರೆ. ಹೈದರಾಬಾದ್ನ NALSAR ವಿಶ್ವವಿದ್ಯಾಲಯದಿಂದ PGD ADR ಪದವಿಯನ್ನು ಪಡೆದುಕೊಂಡ್ರು. ನಂತರದಲ್ಲಿ 2001ರಲ್ಲಿ ಆಗಸ್ಟ್ 25ರಂದು ವಕೀಲರಾಗಿ ನೋಂದಾಯಿಸಿಕೊಳ್ತಾರೆ. ಹಿರಿಯ ವಕೀಲರಾದ CH ಜಾಧವ್ ಅವರ ಗರಡಿಯಲ್ಲಿ ವಕೀಲಿಕೆಯನ್ನ ಆರಂಭ ಮಾಡ್ತಾರೆ. ರಾಜ್ಯದ ವಿಚಾರಣಾಧೀನ ನ್ಯಾಯಾಲಯ ಮತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವಂತಹ ಪ್ರಸನ್ನ ಕುಮಾರ್ ಅವರು ಸಾಂವಿಧಾನಿಕ, ಕ್ರಿಮಿನಲ್, ಸಿವಿಲ್ ಮತ್ತು ಸರ್ವಿಸ್ ಪ್ರಕರಣಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾರೆ. ವಿಶೇಷವಾಗಿ ಕ್ರಿಮಿನಲ್ ಪ್ರಕರಣಗಳನ್ನ ಉತ್ತಮವಾಗಿ ಮುನ್ನಡೆಸುವಂತಹ ಛಾತಿಯನ್ನ ಹೊಂದಿದ್ದಾರೆ. ಪ್ರಸನ್ನ ಕುಮಾರ್ ಅವರಿಗೆ ಯಾಕಿಷ್ಟು ಮಹತ್ವ ನೀಡಲಾಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಅವರು ಈ ಹಿಂದೆ ನಿಭಾಯಿಸಿದ ಕೇಸ್ಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು. ವೀಕ್ಷಕರೇ, ಹಲವು ಪ್ರಭಾವಿಗಳ ಕೇಸ್ಗಳಲ್ಲಿ ನ್ಯಾಯ ದೊರಕಿಸಿಕೊಡಲು ಹೋರಾಡುತ್ತಿರುವ ಖ್ಯಾತಿ ಪ್ರಸನ್ನ ಕುಮಾರ್ ಅವರಿಗೆ ಸಲ್ಲುತ್ತೆ. ಅದರಲ್ಲಿ ಪ್ರಮುಖವಾಗಿ ಕಾಣಿಸುವ ಒಂದಷ್ಟು ಕೇಸ್ಗಳ ಬಗ್ಗೆ ಇಲ್ಲಿ ಹೇಳ್ತೀನಿ ಕೇಳಿ. ಕೇಂದ್ರೀಯ ತನಿಖಾ ದಳದ ಅಂದ್ರೆ CBIನ ಪರವಾಗಿ ಹಾಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧದ ಪ್ರಕರಣವನ್ನ ಮುನ್ನಡೆಸುತ್ತಿರೋದು ಕೂಡ ಇವರೇ. ಅದೇ ರೀತಿ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನು ಹ್ಯಾಂಡಲ್ ಮಾಡಿದ್ದು ಇವರೇ. ಇನ್ನು ಕರೀಂಲಾಲ್ ತೆಲಗಿ ಭಾಗಿಯಾಗಿದ್ದ ಸ್ಟಾಂಪ್ ಪೇಪರ್ ಹಗರಣ, ನೋಟು ಅಮಾನ್ಯೀಕರಣ ಪ್ರಕರಣಗಳು, ಐ ಮಾನಿಟರಿ ಅಡ್ವೈಸರಿ ಹಗರಣ, ಮೈಸೂರು ಮಹಾರಾಜರ ಆಸ್ತಿಯನ್ನ ಅಕ್ರಮವಾಗಿ ಮಾರಾಟ ಮಾಡಿದ ಪ್ರಕರಣಗಳನ್ನ ಇವರು ಯಶಸ್ವಿಯಾಗಿ ನಡೆಸಿದ್ದಾರೆ.
ಕೇವಲ ಸಿಬಿಐ ಮಾತ್ರವಲ್ಲದೆ ಎನ್ಐಎ ಪರವಾಗಿಯೂ ಎಸ್ಪಿಪಿ ಆಗಿ ಪ್ರಸನ್ನ ಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಇಲ್ಲಿ ಅವರ ಕೊಡುಗೆ ನಿಜಕ್ಕೂ ಶ್ಲಾಘನೀಯ. ಅದರಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳೋದು ಅಂತ ಹೇಳಿದ್ರೆ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣ ಭಾರಿ ಸದ್ದು ಮಾಡಿ ವಿವಾದಕ್ಕೆ ಕಾರಣವಾಗಿತ್ತು. ಜೊತೆಗೆ ಹಲವು ಅಪರಾಧಿಗಳನ್ನ ಒಳಗೊಂಡಿತ್ತು. ಇನ್ನು ಮೈಸೂರು ನ್ಯಾಯಾಲಯದಲ್ಲಿನ ಬಾಂಬ್ ಸ್ಫೋಟ, ಚರ್ಚ್ ಸ್ಟ್ರೀಟ್ ನಲ್ಲಿನ ಬಾಂಬ್ ಸ್ಫೋಟ, ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಹತ್ಯೆ, ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಪ್ರಕರಣಗಳನ್ನ ಪ್ರಸನ್ನ ಕುಮಾರ್ ಅವರು ಮುನ್ನಡೆಸಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲದೆ ಇಡಿ ಪರವಾಗಿಯೂ ಅವರು ಕೆಲಸವನ್ನ ಮಾಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಚೀನಾದ ತಂತ್ರಜ್ಞಾನ ಕಂಪನಿಯಾದ ಕ್ಷಯೋಮಿ ವಿರುದ್ಧ ಹಾಗೆ ಅಮೆರಿಕ ಮೂಲದ ದೇವಾಸ್ ಮಲ್ಟಿಮೀಡಿಯಾ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣಗಳಲ್ಲಿ ಜಾರಿ ನಿರ್ದೇಶನಾಲಯದ ನಿಲುವಿಗೆ ಯಶಸ್ಸು ಕೊಡಿಸಿದ್ದು ಇದೇ ಪ್ರಸನ್ನ ಕುಮಾರ್ ಅವರು. ಇಷ್ಟು ಮಾತ್ರವಲ್ಲದೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಲೈಂಗಿಕ ಹಗರಣದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಹಾಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಹಗರಣ, ಬಿಟ್ಕಾಯಿನ್ ಹಗರಣದಲ್ಲಿ ಸಿಸಿಬಿ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಹೀಗೆ ಅವರು 2 ದಶಕಗಳಿಗೂ ಮೀರಿದ ವೃತ್ತಿ ಬದುಕಿನಲ್ಲಿ ವೃತ್ತಿಪರವಾಗಿ ಕಾನೂನು ವಲಯದಲ್ಲಿ ಹೆಸರನ್ನ ಸಂಪಾದಿಸಿಕೊಂಡಿದ್ದಾರೆ. ಬರೋಬ್ಬರಿ 484ಕ್ಕೂ ಅಧಿಕ ಪ್ರಕರಣಗಳ ತೀರ್ಪುಗಳು ಬೇರೆ ಬೇರೆ ಜರ್ನಲ್ಗಳಲ್ಲಿ ವರದಿಯಾಗಿದೆ. ಭಾರತದ ಪ್ರತಿಷ್ಠಿತ ಇಂಡಿಯನ್ ಲಾ ರಿಪೋರ್ಟರ್, ಕರ್ನಾಟಕ ಲಾ ಜರ್ನಲ್, ಕರ್ನಾಟಕ ಸುಪ್ರೀಂ ಕೋರ್ಟ್ ಕೇಸ್ ಆನ್ಲೈನ್, ಕರ್ನಾಟಕ ಸಿವಿಲ್ ಮತ್ತು ಕ್ರಿಮಿನಲ್ ರಿಪೋರ್ಟರ್, ಮನುಪತ್ರ ಸೇರಿದಂತೆ ಹಲವು ಜರ್ನಲ್ಗಳಲ್ಲಿ ವರದಿಯಾಗಿದೆ. ದೇಶ ಮತ್ತು ರಾಜ್ಯದ ಹಲವು ಮಹತ್ವದ ಪ್ರಕರಣಗಳಲ್ಲಿ ಕೇಂದ್ರೀಯ ತನಿಖಾ ದಳ, ಜಾರಿ ನಿರ್ದೇಶನಾಲಯ, ರಾಷ್ಟ್ರೀಯ ತನಿಖಾ ಸಂಸ್ಥೆ ಹೀಗೆ ಹಲವು ಸಂಸ್ಥೆಗಳ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಕಗೊಂಡು ಹಲವು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇನ್ನು 2016ರಿಂದ ಸತತವಾಗಿ ಸಿಬಿಐ ಮತ್ತು ಎನ್ಐಎ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಪ್ರಸನ್ನ ಕುಮಾರ್ ಅವರು ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಅವರು ಪ್ರಕರಣಗಳಲ್ಲಿ ಯಶಸ್ಸು ಪಡೆದಿರುವ ಸರಾಸರಿಯನ್ನು ಗಮನಿಸಿದ್ರೆ ನೀವು ಅಚ್ಚರಿ ಪಡ್ತೀರಾ. ಸಿಬಿಐ ಪ್ರಕರಣಗಳಲ್ಲಿ ಸರಾಸರಿ 90% ಯಶಸ್ಸನ್ನ ಪಡೆದುಕೊಂಡಿದ್ರೆ, ಇನ್ನು ಎನ್ಐಎ ಪ್ರಕರಣಗಳಲ್ಲಿ 100% ಯಶಸ್ಸನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ಪ್ರಸನ್ನ ಕುಮಾರ್ ಅವರ ನೇಮಕಾತಿಗೆ ಹೆಚ್ಚಿನ ಮಹತ್ವ ಇದೆ. ಸದ್ಯ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 17 ಮಂದಿ ಭಾಗಿಯಾಗಿದ್ದಾರೆ ಎನ್ನಲಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅನುಭವಿ ವಕೀಲರಾದಂತಹ ಪಿ ಪ್ರಸನ್ನ ಕುಮಾರ್ ಅವರನ್ನ ರಾಜ್ಯ ಸರ್ಕಾರ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ನೇಮಕ ಮಾಡಿದೆ. ಆ ಮೂಲಕವಾಗಿ ಈ ಒಂದು ಪ್ರಕರಣವನ್ನ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅನ್ನುವ ಸಂದೇಶವನ್ನ ರವಾನಿಸಿದೆ. ಸರ್ಕಾರ ವೃತ್ತಿಪರತೆಗೆ ಆದ್ಯತೆ ನೀಡುವ ಮೂಲಕ ರಾಜಕೀಯವನ್ನು ಬದಿಗಿಟ್ಟು ಪ್ರಸನ್ನ ಕುಮಾರ್ ಅವರನ್ನ ದರ್ಶನ್ ಪ್ರಕರಣದಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ನೇಮಕ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರದ ಈ ಒಂದು ನಿಲುವು ಸಹ ಶ್ಲಾಘನೀಯ ಎಂಬ ಮಾತುಗಳು ಕಾನೂನು ವಲಯದಿಂದ ಕೇಳಿ ಬರ್ತಾ ಇದೆ. ಇನ್ನು ಈ ಒಂದು ಕೇಸ್ಗೆ ಪ್ರಸನ್ನ ಅವರಂತಹ ಘಟಾನುಘಟಿಯ ಅಗತ್ಯ ಇತ್ತ ಅನ್ನುವ ಮಾತುಗಳು ಸಹ ಇದೆ. ಆದ್ರೆ ಈ ಕೇಸ್ನಲ್ಲಿ ಯಾರಾದ್ರೂ ರಾಜಕಾರಣಿಗಳು ಪ್ರಭಾವ ಬೀರಬಹುದು ಅನ್ನೋ ಕಾರಣಕ್ಕೆ ಪ್ರಸನ್ನ ಕುಮಾರ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಅವರು ಯಾವುದೇ ಕೇಸನ್ನ ಒಮ್ಮೆ ಕೈಗೆತ್ತಿಕೊಂಡ್ರೆ ಯಾರ ಪ್ರಭಾವಕ್ಕೂ ಅವರು ಒಳಗಾಗೋದಿಲ್ಲ. ಯಾವುದೇ ಒತ್ತಡ ಇದ್ರೂ ಅದನ್ನ ತಲೆನೇ ಕೆಡಿಸಿಕೊಳ್ಳೋದಿಲ್ಲ. ಇದೇ ಕಾರಣಕ್ಕೆ ಸರ್ಕಾರವು ಸಹ ಬಹುತೇಕ ಪ್ರಭಾವ ಬೀರಬಹುದಾದಂತಹ ಕೇಸ್ಗಳಲ್ಲಿ ಪ್ರಸನ್ನ ಕುಮಾರ್ ಅವರಿಗೆ ಮಣೆ ಹಾಕುತ್ತೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಬಂದ್ರೆ ನಟ ದರ್ಶನ್ ಸೇರಿದಂತೆ ಹಲವರಿಗೆ ಆರೋಪ ಸಾಬೀತಾದಲ್ಲಿ ಜೀವಾವಧಿ ಶಿಕ್ಷೆಗೆ ಅವಕಾಶ ಇದೆ. ಕೆಲವೊಂದು ಅಪರೂಪದ ಪ್ರಕರಣಗಳಲ್ಲಿ ಮರಣ ದಂಡನೆಗೂ ಅವಕಾಶ ಇದೆ ಅಂತ ಕಾನೂನು ತಜ್ಞರು ಹೇಳ್ತಾರೆ. ಹತ್ಯೆಗೊಳಗಾದ ವ್ಯಕ್ತಿಯನ್ನ ಎಲ್ಲಿಂದ ಕರೆದುಕೊಂಡು ಬಂದಿದ್ದಾರೆ ಅಲ್ಲಿಂದ ಸಿಸಿ ಕ್ಯಾಮೆರಾ ವಿಡಿಯೋ ಸಂಗ್ರಹ, ಡಿಎನ್ಎ ಟೆಸ್ಟ್, ಆಡಿಯೋ ಸಾಕ್ಷಿಗಳು, ವಿಡಿಯೋ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಇವೆಲ್ಲವೂ ತನಿಖೆಯ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇನ್ನು ನಟ ದರ್ಶನ್ ಪ್ರಕರಣ ಐತಿಹಾಸಿಕ ಪ್ರಕರಣವಾಗುವ ಸಾಧ್ಯತೆ ಇದೆ. ಜುಲೈ 1ರಿಂದ ಹೊಸ ಕೋಡ್ಗಳು ಚಾಲ್ತಿಗೆ ಬರಲಿವೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಹೊಸ ಸೆಕ್ಷನ್ಗಳನ್ನು ಹಾಕಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿದೆ. ಸದ್ಯ ಎಫ್ಐಆರ್ ನಲ್ಲಿ ದಾಖಲಾಗಿರುವುದು 302 ಸೆಕ್ಷನ್ ಅಡಿಯಲ್ಲಿ. ಆದರೆ ಭಾರತೀಯ ನ್ಯಾಯ ಸಂಹಿತೆ ಜಾರಿಗೆ ಬಂದ ಸಂದರ್ಭದಲ್ಲಿ 101 ಸೆಕ್ಷನ್ ಹಾಕಬೇಕಾಗುತ್ತೆ. ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡು ಹೊಸ ಕೋಡ್ ಪ್ರಕಾರ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅವಕಾಶ ಇರಲಿದೆ. ಇದಿಷ್ಟು ಪ್ರಕರಣದ ಬಗ್ಗೆ. ಹಾಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಕಿರು ಪರಿಚಯ. ಹಾಗಾದ್ರೆ ವೀಕ್ಷಕರೇ, ಅವರ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.